ಬಾಗಲಕೋಟೆಯಲ್ಲಿ ರಂಗೇರಿದೆ ಬೈ ಎಲೆಕ್ಷನ್ ಕದನ. ದಿವಂಗತ ಎಚ್.ವೈ. ಮೇಟಿ ಪುತ್ರನ ಗೆಲುವಿಗಾಗಿ ಸಿಎಂ ಸಿದ್ದರಾಮಯ್ಯ ಪಣವನ್ನು ತೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿ ನಿಧನದಿಂದ ಕ್ಷೇತ್ರ ತೆರವಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಉಪಚುನಾವಣೆ ಘೋಷಣೆ ಆಗಿದೆ. ತಮ್ಮ ಆಪ್ತ ಎಚ್.ವೈ. ಮೇಟಿ ಅವರ ಪುತ್ರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಗೆಲುವಿಗೋಸ್ಕರ ಪಣವನ್ನು ತೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಇಂದು ಸಿಎಂ ಸಮರಾಭ್ಯಾಸವನ್ನು ಮಾಡ್ತಾರೆ. ಆಪ್ತ ದಿವಂಗತ ಎಚ್.ವೈ. ಮೇಟಿ ಪುತ್ರ ಗೆಲುವಿಗಾಗಿ ಸಿಎಂ ಮತಯಾಚನೆಯನ್ನು ಮಾಡೋ ಇದ್ದಾರೆ. ನಿನ್ನೆ 3 ಕಡೆ ಪ್ರಚಾರ ಸಭೆ, ಇಂದು ಸಿಎಂ ಸರಣಿ ಸಭೆಗಳು. ವಿವಿಧ ಸಂಘ ಸಂಸ್ಥೆಗಳು, ಹಲವು ಸಮಾಜಗಳ ಮುಖಂಡರ ಜೊತೆ ಸಿಎಂ ಮಾತುಕತೆಯನ್ನು ಮಾಡ್ತಾರೆ, ಮತಯಾಚನೆಯನ್ನು ಮಾಡ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ನಿನ್ನೆ ಈಗಾಗಲೇ ಬಾಗಲಕೋಟೆ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಗರ್ಜಿಸಿದ್ದಾಗಿದೆ. ಇವತ್ತು 2ನೇ ದಿನ ಸಮರಾಭ್ಯಾಸ. ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಖಂಡಿತ ಮಧುಸೂದನ್, ಏನಂತ ಹೇಳಿದ್ರೆ ದಿವಂಗತ ಎಚ್.ವೈ. ಮೇಟಿ ಅವರ ನಿಧನ ನಂತರ ತೆರವಾಗಿರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಚುನಾವಣೆ ನಡೀತಾ ಇರುವಂತದ್ದು. ಇದೇ ಮೇ 9ನೇ ತಾರೀಕು ಏನಂತ ಹೇಳಿದ್ರೆ ಏಪ್ರಿಲ್ 9ನೇ ತಾರೀಕು ಏನು ಮತದಾನ ನಡೆಯಲಿರುವಂತದ್ದು. ಹೀಗಾಗಿ ಎಲೆಕ್ಷನ್ ಭರಾಟೆ ಈಗಾಗಲೇ ಜೋರಾಗಿರುವಂತದ್ದು. ಅದರಲ್ಲೂ ಕೂಡ ಮತಯಾಚನೆಗೆ ಎರಡೂ ಪಕ್ಷಗಳು ಈಗ ಏನಂತ ಹೇಳಿದ್ರೆ ಭರ್ಜರಿ ಪ್ರಚಾರವನ್ನ ಕೂಡ ಕೈಗೊಂಡಿರುವಂತದ್ದು. ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಎಚ್.ವೈ. ಮೇಟಿ ಅವರ ಕ್ಷೇತ್ರದಲ್ಲಿ ಶತಾಯಗತಾಯ ಸಿದ್ದರಾಮಯ್ಯನವರು ಗೆಲ್ಲೇಬೇಕಾದಂತ ಅನಿವಾರ್ಯತೆ ಈಗ ಉಂಟಾಗಿರುವಂತದ್ದು. ಹೀಗಾಗಿ ಕಳೆದ 4 ದಿನಗಳ ಹಿಂದಷ್ಟೇ 2 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ದಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆಯಿಂದಲೂ ಕೂಡ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ತಮ್ಮ ಆಪ್ತನ ಮಗನನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಿಕೊಂಡು ಬರಬೇಕು, ಮತ್ತೆ ತಮ್ಮ ಸ್ಥಾನ ಭದ್ರವಾಗಿರ್ಬೇಕಂತ ಹೇಳಿದ್ರೆ ಈ ಕ್ಷೇತ್ರವನ್ನ ಗೆದ್ದು ತೋರಿಸಬೇಕೆಂಬ ಛಲದಿಂದ ಈಗಾಗಲೇ ಸಿದ್ದರಾಮಯ್ಯನವರು ಕ್ಷೇತ್ರದಾದ್ಯಂತ ಈಗಾಗಲೇ ಸಂಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಏನಂತ ಹೇಳಿದ್ರೆ 3 ಕಡೆಗಳಲ್ಲಿ ಪ್ರಚಾರ ಸಭೆಯನ್ನ ಕೈಗೊಂಡಿದ್ದಂತ ಸಿದ್ದರಾಮಯ್ಯನವರು ಇವತ್ತು ಹಲವು ವಿವಿಧ ಸಂಘಗಳ ಪದಾಧಿಕಾರಿಗಳ ಜೊತೆ ಮತ್ತೆ ಕೆಲವೊಂದಿಷ್ಟು ಸಮುದಾಯಗಳ ಮುಖಂಡರ ಜೊತೆಯೂ ಕೂಡ ಇವತ್ತು ಸಭೆಯನ್ನ ಕೈಗೊಳ್ಳಲಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಮೈನಸ್ ಆಗಿದೆ ಪಕ್ಷಕ್ಕೆ, ಎಲ್ಲೆಲ್ಲಿ ಮೈನಸ್ ಆಗಿದೆ ಆ ಮೈನಸ್ ಗಳನ್ನ ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಈ ಎಲ್ಲ ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಕೈಗೊಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಆ ಮೈನಸ್ ಗಳ ಬಗ್ಗೆ ಸಿಎಂ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಪಕ್ಷಕ್ಕೆ ಮೈನಸ್ ಕಂಡು ಬಂದಿದೆ ಆ ಎಲ್ಲ ಮೈನಸ್ ಗಳನ್ನ ಪ್ಲಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಸಭೆಗಳನ್ನ ಕೂಡ ಕೈಗೊಳ್ತಾ ಇರುವಂತದ್ದು. ಮತ್ತೆ ಇವತ್ತು ಸಂಜೆ 5 ಗಂಟೆಗೆ ಕಮತಿಗೆ ಪಟ್ಟಣದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಪ್ರಚಾರ ಸಭೆಯನ್ನು ಕೂಡ ಕೈಗೊಳ್ಳಲಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಇದನ್ನ 6ನೇ ತಾರೀಕು ಕೂಡ ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುವ ಸಾಧ್ಯತೆ ಹೆಚ್ಚಾಗಿದ್ದು, ಅಂದು ಕೂಡ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ತಮ್ಮ ಅಭ್ಯರ್ಥಿ ಪರವಾಗಿ ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಮಧುಸೂದನ್, ಧನ್ಯವಾದ ಕೃಷ್ಣ ಹಾದಿಮನಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.